ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಯುಗಾದಿ ಹಬ್ಬಕ್ಕೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನೇನು ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಒಂದು ನೀರಲ್ಲಿ ಮುಳುಗಿಸಿಟ್ಬಿಡ್ತೀನಿ. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಅದನ್ನೆಲ್ಲ ಶುದ್ಧಿ ಮಾಡ್ಕೊತೀನಿ. ಇವಾಗ ಈ ಕಡೆ ದೇವರ ಮನೆಯನ್ನೆಲ್ಲ ನೀಟಾಗಿ ಕಸನ ಗುಡಿಸ್ಕೊತಾ ಇದ್ದೀನಿ. ಒಂದು ಬಟ್ಟೆ ತೊಗೊಂಡು ಬರೀ ನೀರಲ್ಲಿ ಟೈಲ್ಸ್ ಎಲ್ಲ ಮೇಲ್ಗಡೆ ಗೋಡೆಗಳನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನಾನೇನು ಇದಕ್ಕೆಲ್ಲ ಯಾವುದೇ ರೀತಿ ಸ್ಪ್ರೇ ಏನು ಯೂಸ್ ಮಾಡೋಲ್ಲ. ನಾನಿವಾಗ ಇಲ್ಲಿ ದೇವರ ಸಾಮಗ್ರಿಗಳನ್ನ ಸಬೀನ ಪುಡಿಯಲ್ಲಿ ಕೈಲೇ ತೊಳೆದ್ಬಿಟ್ಟು ಉಜ್ಕೊಂಬಿಟ್ಟು ತೊಳ್ಕೊಂಬಿಡ್ತೀನಿ. ಯಾವುದೇ ರೀತಿಯಂಥ ಬ್ರಷ್ ಎಲ್ಲ ಏನು ಯೂಸ್ ಮಾಡೋಲ್ಲ. ಸೊ ಹಾಗಾಗಿ ನಾನು ಸಬೀನಾನೇ ಯೂಸ್ ಮಾಡೋದು. ಅದೆಲ್ಲ ಆದಮೇಲೆ ನೀಟಾಗಿ ಅದನ್ನೆಲ್ಲ ತೊಳ್ಕೊಂಬಿಟ್ಟು ಒಂದು ಕಡೆ ಎತ್ತಿಟ್ಬಿಡ್ತೀನಿ. ಇವಾಗ ನಾನು ಇಲ್ಲಿ ಕಳಶದ ಚೊಂಬನ್ನ ತೊಳಿಲಿಕ್ಕೆ ಹುಣಸೆಹಣ್ಣು ಮತ್ತು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಉಪ್ಪು ಹಾಕೋದ್ರಿಂದ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹುಣಸೆಹಣ್ಣು ಮತ್ತು ಉಪ್ಪನ್ನ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ನಾನು ಒಂದು ಪಾತ್ರೆಗೆ ನಾವು ಕುಡಿಲಿಕ್ಕೆ ಯೂಸ್ ಮಾಡ್ತೀವಲ್ಲ ಫಿಲ್ಟರ್ ವಾಟರ್ನ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೋತೀನಿ. ಅದಾದಮೇಲೆ ಸ್ವಲ್ಪ ವಿಮ್ ಜೆಲ್ನ ಯೂಸ್ ಮಾಡಿಕೊಂಡು ಎಲ್ಲ ಪಾತ್ರೆಗಳನ್ನೂ ಮತ್ತೊಂದು ಸಾರಿ ಉಜ್ಜಿ ತೊಳ್ಕೊಂಬಿಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಪಾತ್ರೆಗಳು ಬೇಗ ಕಪ್ಪಾಗೋದಿಲ್ಲ. 15 ದಿನಗಳ ಕಾಲ ಆದ್ರೂ ಅದು ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ. ನೋಡಿ, ಈಗ ಪಾತ್ರೆಗಳನ್ನೆಲ್ಲ ಆಗಲೇ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಇವಾಗ ದೇವ್ರ ಸಾಮಗ್ರಿಗಳನ್ನೆಲ್ಲ ಒಂದು 10 ನಿಮಿಷಗಳ ಕಾಲ ಮುಳುಗಿಸಿಟ್ಬಿಡ್ತೀನಿ. ಸೊ ಅದಾದಮೇಲೆ ಮುಳುಗಿಸಿಟ್ಟು ಅದನ್ನೆಲ್ಲ 10 ನಿಮಿಷ ಆದಮೇಲೆ ತೆಗೆದುಬಿಟ್ಟು ಒಂದು ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ನೀಟಾಗಿ ಒಂದು ಕಾಟನ್ ಬಟ್ಟೆ ಅಥವಾ ದೇವ್ರ ಸಾಮಗ್ರಿಗಳನ್ನ ಒರೆಸೋಕೆ ಇಟ್ಕೊಂಡಿರ್ತೀವಲ್ಲ ಆ ಬಟ್ಟೆಯಿಂದ ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ಎಲ್ಲವೂ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಇಷ್ಟೇ, ದೇವರ ಸಾಮಗ್ರಿಗಳನ್ನೆಲ್ಲ ಒರೆಸಿಟ್ಕೊಂಡ್ಬಿಟ್ರೆ ಮುಗೀತು. ಯಾವುದೇ ರೀತಿ ಕಪ್ಪ ಕಲೆಗಳು ಆಗಲ್ಲ. ಸೊ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.